ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಈ ವಿಶ್ರಾಂತಿಕರವಾದ ದಿನಕ್ಕಾಗಿ, ದೇವರು ಕೊಟ್ಟಿರುವಂತ ಈ ದಿನಕ್ಕಾಗಿ ಮೊತ್ತ ಮೊದಲಾಗಿ ನಮ್ಮ ಜೀವಿತವನ್ನು ನಮ್ಮ ದೇವರಾದ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ಏನು ಉದ್ದೇಶಿಸಿದನ, ದೇವರಾದ ಕರ್ತನು ಉದ್ದೇಶಿಸಿದನ್ನು ನೆರವೇರಿಸುವುದಕ್ಕೋಸ್ಕರ ನಮ್ಮನ್ನು ನಾವು ಬಿಟ್ಟು ಕೊಡುವಂತ ವೇಳೆಯಲ್ಲಿ ತಡೆಯಾಗಿರುವಂತ ಎಲ್ಲ ಸಂಗತಿಗಳನ್ನು, ಒಂದು ವೇಳೆ ಅದು ಬೆಟ್ಟದೋಪಾದಿಯಲ್ಲಿ ಇರ್ಬೋದು ಪ್ರಿಯರೇ, ನಮ್ಮಿಂದ ಆಗದೇ ಇರುವಂತ ಕಾರ್ಯಗಳಾಗಿರ್ಬೋದು, ಅದು ನಮ್ಮ ದೇವರಾದ ಕರ್ತನಿಂದ ಒಂದು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ನಾವು ಎಷ್ಟಾಗಿ ದೇವರಾದ ಕರ್ತನ ಸ್ವರವನ್ನು ಕೇಳ್ತಾ ಇದ್ದೀವಿ, ಎಷ್ಟಾಗಿ ದೇವರ ಮಾತಿಗೆ ನಾವು ವಿಧೇಯರಾಗಿ ನಾವು ನಡೀತಿದ್ದೀವಿ. ಇವತ್ತು ಎಷ್ಟು ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವೆಷ್ಟು ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಜೀವಿತದಲ್ಲಿ ಎಷ್ಟು ಕಾರ್ಯಗಳದು ಸಕ್ಸಸ್ ಆಗಲಿಲ್ಲ, ಎಷ್ಟು ಕಾರ್ಯಗಳದು ಪೆಂಡಿಂಗ್ ಆಗಿದೆ, ಎಷ್ಟು ಕಾರ್ಯಗಳದು ತಡೆಯಾಗಿ ನಿಂತಿದೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿರುವಂತಹ ಮಾತುಗಳು ಅದು ಏನಿರಬಹುದೆಂಬುದಾಗಿ ನೀವು ಹೃದಯಪೂರ್ವಕವಾಗಿ ಕೇಳಲು ಬಯಸುವುದಾದರೆ, ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೂ ಆತನು ಮಾತನಾಡಲಿಕ್ಕಿರುವಂತ ಆ ಮಹಿಮೆಯಿಂದ, ಆ ಪ್ರಭಾವದಿಂದ ತುಂಬಿದಂತ ಆ ಪರಿಶುದ್ಧವಾದ ದೇವರ ಬಾಯಿಂದ ಹೊರಡುವಂತ ಆ ಮಾತುಗಳು, ದೇವರ ವಾಕ್ಯ. ಕೀರ್ತನೆ 91ನೇ ಕೀರ್ತನೆ 12-13ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ಕೀರ್ತನೆಗಳು 91ನೇ ಕೀರ್ತನೆ 12-13 ವಚನವನ್ನು ನಾವು ಧ್ಯಾನ ಮಾಡುವ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ಹಲ್ಲೆಲೂಯ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಇವತ್ತು ನಮ್ಮ ಜೀವಿತದಲ್ಲಿ ಅದೊಂದು ಎಷ್ಟೊಂದು ಪ್ರಾಮುಖ್ಯವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ನಿನ್ನ ದೇವರ ವಾಕ್ಯ ಹೇಳ್ತದೆ. ನಿನ್ನ ಕಾಲು, ಈ ನಿನ್ನ ಕಾಲು ಅಂದ್ರೆ ಏನು ಪ್ರಿಯರೇ? ಹಲ್ಲೆಲೂಯ. ಇವತ್ತು ಕಾಲು ಎಂಬುದಾಗಿ ಹೇಳುವುದಾದರೆ ಇವತ್ತು ನನ್ನ ನಿಮ್ಮ ಜೀವಿತವನ್ನು ಸೂಚಿಸ್ತದೆ. ನಾವು ನಡೆಯುವಂತಹ ದಾರಿಯನ್ನು ಸೂಚಿಸ್ತದೆ ಪ್ರಿಯರೇ. ನಿನ್ನ ಕಾಲು, ಯಾಕಂದ್ರೆ ನಾವು ಲೋಕ ಸಂಬಂಧವಾಗಿ ನಾವು ನಡೆಯುವಾಗ ನಾವು ಎಲ್ಲ ಸಮಯದಲ್ಲಿ ಕೆಳಗೇನೆ ನಾವು ನೋಡಿಕೊಂಡು ನಾವು ನಡೆಯುವುದಿಲ್ಲ. ಕೆಲವು ಸಾರಿ ನಡೆಯುವಾಗ ಅಲ್ಲಿ ಕಲ್ಲುಗಳಿರ್ತದೆ, ಹೊಂಡಗಳಿರ್ತದೆ, ಗಾಜಿನ ಚೂರುಗಳಿರ್ತದೆ, ಮುಳ್ಳುಗಳಿರ್ತದೆ. ಅದು ನಮ್ಮ ಎಣಿಕೆಗೆ ಕೆಲವು ಸಾರಿ ಬರುವುದಿಲ್ಲ ಪ್ರಿಯರೇ. ಎಷ್ಟೋ ಸಾರಿ ನಾವು ಅದರಲ್ಲಿ ಎಡವುತ್ತೀವಿ. ಎಡವಂತ ವೇಳೆಯಲ್ಲಿ ಅನೇಕ ರೀತಿಯಲ್ಲಿ ಬಿದ್ದು ಗಾಯಗಳಾಗ್ತದೆ.
ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ. ಇವತ್ತು ನಮ್ಮ ಜೀವಿತವೆಂಬ ಕಾಲು, ನಾವು ಈ ಭೂಲೋಕದ ಯಾತ್ರೆಯಲ್ಲಿ ನಾವು ಪ್ರಯಾಣ ಮಾಡುವಂತ ನಮ್ಮ ಜೀವಿತ, ನಾವು ನಡೆಯುವಂತ ಹಾದಿ, ಈ ದಾರಿಯನ್ನು ಇಲ್ಲಿ ತೋರಿಸಿಕೊಡ್ತದೆ ದೇವರ ವಾಕ್ಯ. ಇವತ್ತು ನಮ್ಮ ಜೀವಿತವನ್ನು ನಾವು ಎಷ್ಟಾಗಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟು ಕಡೆಗಳಲ್ಲಿ ನಾವು ತಪ್ಪಿ ಹೋಗ್ತಾ ಇಲ್ಲ, ಎಷ್ಟು ಕಡೆಗಳಲ್ಲಿ ನಾವು ಎಡವ್ತಾ ಇಲ್ಲ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ಕಲ್ಲು ಅಂದ್ರೆ ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಆಗದೆ ಇರುವಂತ ಪ್ರಾಬ್ಲಮ್ಸ್ಗಳಾಗಿದೆ. ಪ್ರಿಯ ದೇವ ಜನರೇ, ಅದು ನಿಮ್ಮ ಜೀವಿತದಲ್ಲಿ ಅದು ತಡೆಗೋಡೆಗಳಾಗಿರ್ತದೆ. ಇವತ್ತು ದೇವರಾದ ಕರ್ತನು ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕೋಸ್ಕರವಾಗಿ ಕೆಡುಕನು, ಶೋಧಕನು, ವೈರಿಯಾದಂಥ ಸೈತಾನನು ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿಗಳನ್ನು ದೇವರಾದ ಕರ್ತನು ತಿಳಿಯಪಡಿಸುವಂತ ವೇಳೆಯಲ್ಲಿ ಅದು ನಿಮಗೆ ಮೆಚ್ಚುಗೆ ಆಗಿರಬಹುದು ಪ್ರಿಯರೇ, ಆದರೆ ದೇವರಾದ ಕರ್ತನಿಗೆ ಮೆಚ್ಚುಗೆ ಆಗಿರುವುದಿಲ್ಲ. ಇಲ್ಲಿ ಅನನ್ಯ ಸಫೈರಳನ್ನು ನಾವು ನೋಡುವುದಾದರೆ, ಪೌಲನು ಸೇವೆಯನ್ನು ಮಾಡ್ತಿರುವಂತ ವೇಳೆಯಲ್ಲಿ ಆ ಸಭೆಯವರು, ಅಂದ್ರೆ ಪೌಲನು ಹೇಳಿದಂತ ಮಾತನ್ನು, ಸಾರಿದಂತ ದೇವರ ವಾಕ್ಯವನ್ನು ಕೇಳಿ ಒಂದೇ ಮನಸ್ಸಿನಿಂದ ತನಗೆ ಇದ್ದಂತ ಆಸ್ತಿಯೆಲ್ಲವನ್ನು ಮಾರಿ ಸೇವೆಗೂ ಬಡವರಿಗೆ ಕೊಡುವುದಕ್ಕಾಗಿ ಎಲ್ಲವನ್ನು ಪೌಲನ ಬಳಿಗೆ ತಂದು ಒಪ್ಪಿಸಿದಂತ ವೇಳೆಯಲ್ಲಿ ಇಲ್ಲಿ ಅನನ್ಯ ಸಫೈರಳು ಕೂಡ, ಅಲ್ಲಿ ಪೌಲನ್ ಹೇಳಿಲ್ಲ ನಿಮ್ಮ ಆಸ್ತಿಯನ್ನು ಮಾರಿ ನಮಗೆ ತಂದು ಕೊಡಿ ಎಂಬುದಾಗಿ ಪೌಲನಲ್ಲಿ ತಿಳಿಯಪಡಿಸಲಿಲ್ಲ ಪ್ರಿಯರೇ. ಆದರೆ ಅನನ್ಯ ಸಫೈರಳು ಕೂಡ ತಮಗೆ ಇದ್ದಂತ ಆಸ್ತಿಯನ್ನು ಮಾರಿ ಅದರಲ್ಲಿ ಸ್ವಲ್ಪವನ್ನು ಅಡಗಿಸಿಟ್ಟು ಬಾಕಿದನ್ನು ತಂದು ಪೌಲನ ಬಳಿಗೆ ತಂದಂತ ವೇಳೆಯಲ್ಲಿ ಪೌಲನು ಕೇಳ್ತಾನೆ, ನೀವು ಇಷ್ಟೇ ಹಣಕ್ಕೆ ನಿಮ್ಮ ಆಸ್ತಿಯನ್ನು ನೀವು ಮಾರಿದ್ದೀರ ಎಂಬುದಾಗಿ. ಅದಕ್ಕೆ ಅನನ್ಯ ಹೇಳ್ತಾನೆ, ಹೌದು ಇಷ್ಟಕ್ಕೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಆ ಆಸ್ತಿ ಇರುವಾಗಲೂ ಕೂಡ ಅದು ಅವರದೇ ಆಗಿತ್ತು, ಅದನ್ನು ಅವರು ಇಟ್ಟುಕೊಳ್ಬೋದಿತ್ತು. ಒಂದು ವೇಳೆ ಆಸ್ತಿ ಮಾರಿದಂಥದ್ದರಲ್ಲಿ ಪೌಲನು ಕೇಳಿದಂಥ ವೇಳೆಯಲ್ಲಿ, ಇಲ್ಲ ನಾವು ಇಷ್ಟನ್ನು ನಮ್ಮ ಜೀವನಾಂಶಕ್ಕೆ ನಾವು ಇಟ್ಟುಕೊಂಡಿದ್ದೇವೆ, ನಂತರ ಇಷ್ಟನ್ನು ನಾವು ಸೇವೆಗೆ ತಂದು ಕೊಟ್ಟಿದ್ದೇವೆ ಎಂಬುದಾಗಿ ಹೇಳ್ತಿದ್ರೆ ಅಲ್ಲಿ ಅನನ್ಯ ಸಫೈರಳ ಜೀವ ಉಳಿತಿತ್ತು. ಆದರೆ ಅಲ್ಲಿ ಅವರ ಜೀವಿತವೆಂಬ ಕಲ್ಲನ್ನು, ಆ ಕಲ್ಲಿಗೆ ಅವರು ಎಡವಿ ಬಿದ್ದರಲ್ಲಿ ಅಲ್ಲಿ ದೇವರಾದ ಕರ್ತನು ಅಲ್ಲಿ ಅವರನ್ನು ರಕ್ಷಿಸುವುದಕ್ಕಾಗಿ, ಕಾಪಾಡುವುದಕ್ಕೋಸ್ಕರವಾಗಿ ಅಲ್ಲಿ ಪೌಲನ ಮೂಲಕ ಕೇಳ್ತಿದ್ದಾನೆ. ಪೌಲನು ಕೇಳ್ತಿದ್ದಾನೆ, ನೀವು ಮಾರಿ ಇಷ್ಟಕ್ಕೆ ಹಣಕ್ಕೆ ನೀವು ಮಾರಿದ ಎಂಬುದಾಗಿ. ಅಲ್ಲಿ ಅನನ್ಯ ಹೇಳ್ತಾನೆ, ಹೌದು ಎಂಬುದಾಗಿ. ಅಲ್ಲಿ ದೇವರನ್ನು ವಂಚಿಸಿಬಿಟ್ಟು ಅಲ್ಲಿ ಅನನ್ಯನು ಅಲ್ಲಿ ಆ ಕ್ಷಣವೇ ಸತ್ತು ಬಿದ್ದು ಹೋದ ಪ್ರಿಯರೇ. ನಂತರ ಸಫೈರಳು ಹೆಂಡತಿ ಬಂದ್ಲು. ಹೆಂಡತಿ ಹತ್ರ ಕೂಡ ಕೇಳ್ತಾನೆ ಪೌಲನು, ನೀವು ಮಾರಿದ್ದು ಇಷ್ಟು ಹಣಕ್ಕೋ ಎಂಬುದಾಗಿ. ಅವಳು ಕೂಡ ಸುಳ್ಳನ್ನು ಹೇಳ್ತಾಳೆ, ಇಷ್ಟೇ ಹಣಕ್ಕೆ ಎಂಬುದಾಗಿ. ಅಲ್ಲಿ ಪೌಲನು ಹೇಳ್ತಾನೆ, ಯಾಕೆ ನೀವು ದೇವರನ್ನು ವಂಚಿಸಿದ್ದೀರಿ? ಅದು ಇದ್ದಾಗ ಕೂಡ ನಿಮ್ಮದೇ ಆಗಿತ್ತಲ್ವಾ? ಗಂಡನನ್ನು ಕೊಂಡಂತ ಅದೇ ಜನರು ನಿನ್ನನ್ನು ಕೊಂಡೋಗ್ಲಿಕ್ಕೆ ಬಾಗಿಲಲ್ಲಿ ನಿಂತು ಕಾಯ್ತಿದ್ದಾರೆ ಎಂಬುದಾಗಿ. ಅದೇ ರೀತಿ ಅವಳು ಕೂಡ ಸತ್ತಳು. ಈ ಅನನ್ಯ ಸಫೈರಳು ತಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ, ದೇವರ ಹಸ್ತದ ಮೂಲಕ ದೇವರಾದ ಕರ್ತನವರ ಜೀವಿತವನ್ನು ರೂಪಿಸೋದಕ್ಕೋಸ್ಕರ
ದೇವರಾದ ಕರ್ತನ ಅವರ ಜೀವಿತಕ್ಕೆ ಬಂದಾಗಿಯೂ ಆ ದೇವರಾದ ಕರ್ತನಿಗೆ ಒಪ್ಪಿಸಿಕೊಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಪ್ರಿಯ ದೇವ ಜನರೇ, ಈ ಸಾಸುವೆ ಕಾಳಿನಷ್ಟು ಈ ಒಂದು ಡ್ರಾಪ್, ಈ ಹುಳಿ ಇಡೀ ಹಾಲನ್ನು ಹಾಳು ಮಾಡಿಬಿಡ್ತದೆ. ಅದು ಉಪಯೋಗಿಸ್ಲಿಕ್ಕಿಲ್ಲದಂತ ರೀತಿಯಲ್ಲಿ ಆ ರೀತಿಯಾಗಿ ಆಗಿ ಹೋಗ್ತದೆ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತವನ್ನು, ನಿಮ್ಮ ಜೀವಿತಕ್ಕೆ ದೇವರಾದ ಕರ್ತನು ಇವತ್ತು ನಿಮ್ಮ ಜೀವಿತದಲ್ಲಿ ಬಂದು ಸೈತಾನನು ತಂದು ಹಾಕಿದಂತಹ ತಡೆಗೋಡೆಯನ್ನು, ಆ ಕಲ್ಲನ್ನು ತೆಗೆದು ಹಾಕುವುದಕ್ಕಾಗಿ ನಿಮ್ಮ ಸಮ್ಮುಖದಲ್ಲಿ ಆತನು ಇವತ್ತಿನ ದಿನದಲ್ಲಿ ಬಂದಿರುವಂತ ವೇಳೆಯಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳು ಕಳೆದಿರಬಹುದು ಆಶೀರ್ವಾದವನ್ನು ಕಾಣದೆ. ನೀವು ಯಾವ ಜಾಬಿಗೋಸ್ಕರ ಬೇಕಾಗಿ ನೀವು ಆಶೆ ಪಡ್ತಿದ್ದೀರಾ, ಆಸಕ್ತಿ ಉಳ್ಳವರ ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದೀರಾ, ಅದು ಸಕ್ಸಸ್ ಆಗ್ತಿಲ್ವಾ? ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ತಡೆಯಾಗಿದೆಯಾ? ಈ ಸಾಸುವೆ ಕಾಳಿನಂತೆ ಇರುವಂತ ಈ ಕಲ್ಲನ್ನು ನಿಮ್ಮ ಜೀವಿತದಲ್ಲಿ, ಈ ಆಶೀರ್ವಾದಕ್ಕೆ ತಡೆಯಾಗಿರುವಂತ ಈ ಪ್ರಾಬ್ಲಮ್ಸ್ ಎಂಬ ಕಲ್ಲನ್ನು ದೇವರ ಹಸ್ತದ ಮೂಲಕ ಅದನ್ನು ತೆಗೆದು ಹಾಕುವುದಕ್ಕಾಗಿ ನಿಮ್ಮ ಜೀವಿತವನ್ನು, ನಿಮ್ಮ ಕಾಲು ಆ ಪ್ರಾಬ್ಲಮ್ಸ್ ಎಂಬ ಆ ಕಲ್ಲಿಗೆ ತಗಲದಂತೆ ದೇವರಾದ ಕರ್ತನು ಕಾಪಾಡಿ ನಡೆಸುವುದಕ್ಕೋಸ್ಕರವಾಗಿ ತನ್ನ 2 ಹಸ್ತಗಳನ್ನು ಚಾಚಿ ಈಗಲೂ ಪ್ರಿಯ ದೇವ ಜನರೇ ನಿಮ್ಮನ್ನು ಕರೆಯುವವನಾಗಿದ್ದಾನೆ. ಸೈತಾನನ ಮೋಸದಿಂದ, ಸೈತಾನನ ವಂಚನೆಯಿಂದ ನಿಮ್ಮನ್ನು ಹೊರಗೆ ತರುವುದಕ್ಕಾಗಿ, ಅದನ್ನು ಬಿಡುಗಡೆಗೊಳಿಸುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಸುಂದರವಾಗಿ ರೂಪಿಸುವುದಕ್ಕೋಸ್ಕರವಾಗಿ, ತನ್ನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೋಸ್ಕರವಾಗಿ ತನ್ನ ಹಸ್ತವನ್ನು ಚಾಚಿದಂತ ವೇಳೆಯಲ್ಲಿ ಬರೀ ಒಂದು ಸಣ್ಣ ಸಾಸುವೆ ಕಾಳಿನಷ್ಟು ಒಂದು ವೇಳೆ ಅದು ನಿಮ್ಮ ಜೀವಿತಕ್ಕೆ ಪ್ರಿಯವಾಗಿರ್ಬೋದು, ನೀವು ಆಲೋಚಿಸುತ್ತಿರುವಂಥದ್ದು ಅದು ನಿಮಗೆ ಸರಿ ಅನ್ನಿಸ್ತಿರ್ಬೋದು, ನೀವು ಯೋಚಿಸ್ತಿರುವಂಥದ್ದು ಅದು ರೈಟ್ ಆಗಿ ನಿಮ್ಮ ಎಣಿಕೆಗೆ ಕಾಣ್ತಿರ್ಬೋದು. ಇಲ್ಲಿ ದಾವೀದನ ವಿಚಾರದಲ್ಲಿ ನಾವು ನೋಡುವಾಗ, ದಾವೀದನು ಪ್ರವಾದಿಯಾದ ನಾತಾನನಿಗೆ ಹೇಳ್ತಿದ್ದಾನೆ, ನೋಡು, ನಾನು ಈ ದೇವದಾರು ಮರದ ಈ ಮನೆಯಲ್ಲಿ ನಾನು ವಾಸ ಮಾಡ್ತಿದ್ದೇನೆ, ಆದರೆ ದೇವರ ಮಂಜೂಷ ಆ ಬಟ್ಟೆಯಲ್ಲಿ, ಆ ಬಟ್ಟೆಯಿಂದ ಸುತ್ತಿದಂತ ಇದರಲ್ಲಿ ಇದೆ ಎಂಬುದಾಗಿ. ಆಗ ನಾತಾನನು ಹೇಳ್ತಾನೆ, ನಿನ್ಗೆ ಏನು ಆಲೋಚನೆ ಬರ್ತಾ ಅದರಂತೆ ನೀನು ಮಾಡು ಎಂಬುದಾಗಿ. ಆದರೆ ನಾತಾನನಿಗೆ ಗೊತ್ತಿರಲಿಲ್ಲ ಅದು ಸರಿಯಲ್ಲ ಎಂಬುದಾಗಿ. ಅದೇ ನಾತಾನನನ್ನು ದೇವರಾದ ಕರ್ತನು ಸಂಧಿಸಿ ಪ್ರವಾದಿಯಾದ ನಾತಾನನ ಮೂಲಕವಾಗಿ ದಾವೀದನಿಗೆ ತಿಳಿಯಪಡಿಸ್ಲಿಕ್ಕೆ ಹೇಳ್ತಾನೆ, ನನ್ನ ದಾಸನಿಗೆ ನೀನು ಹೇಳು, ನಾನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರು ಸರ್ವಶಕ್ತನು, ನನಗೆ ಎಂಥ ಮನೆಯನ್ನು ನೀನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. ದಾವೀದನ ಆಲೋಚನೆ ಅದು ಅವನ ಎಣಿಕೆಗೆ ಅದು ಸರಿಯಾಗಿತ್ತು, ಅದು ದೇವರ ಎಣಿಕೆಯಲ್ಲಿ ಅದು ಸರಿಯಾಗಿರಲಿಲ್ಲ. ನೀನು ನನಗೋಸ್ಕರ ಒಂದು ಮನೆಯನ್ನು ನೀನು ಕಟ್ಟುವುದು ಬೇಡ, ಮುಂದಿನ ದಿನದಲ್ಲಿ ನಿನ್ನ ಮಗನ ಮೂಲಕ ಅದನ್ನು ಕಟ್ಟುವಂತೆ ಸಹಾಯ ಮಾಡ್ತೇನೆ ಎಂಬುದಾಗಿ ದಾವೀದನು ಒಪ್ಪಿಕೊಂಡ. ಪ್ರಿಯರೇ, ಅದಕ್ಕೆ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟ ಆತನು. ಒಂದು ವೇಳೆ ದಾವೀದನು, ನಾನು ಅರಸನು, ನಂತರ ಶಕ್ತಿ ಇದೆ, ನಂತರ ಬಲ ಇದೆ, ನನ್ನ ಹತ್ರ ಹಣ ಬೆಳ್ಳಿ ಬಂಗಾರ ವೈಡೂರು ಎಲ್ಲ ಇದೆ, ನನಗೆ ಬೇಕಾದಾಗೆ ನಾನು ಮಾಡ್ತೀನಿ, ಯಾಕೆ ಈ ದೇವರ ಮಾತನ್ನು ಕೇಳಬೇಕೆಂಬುದಾಗಿ ಅವಿಧೇಯನಾಗ್ತಿದ್ರೆ ದೇವರ ವಾಗ್ದಾನ ಅವನ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಪ್ರಿಯರೇ, ಯಾವಾಗ ಒಂದು ಸಣ್ಣ ಒಂದು ಮಾತಿಗೆ ಅವನು ವಿಧೇಯನಾದನ, ದೇವರ ಆಶೀರ್ವಾದವನ್ನು ಹೊಂದಿಕೊಂಡ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತವೆಂಬ ಕಾಲು, ನಿಮ್ಮ ಜೀವಿತದಲ್ಲಿ ನೀವು ಪ್ರತಿನಿತ್ಯ ಪ್ರಯಾಣಿಸ್ತಿರುವಂತ ನಿಮ್ಮ ಜೀವಿತ, ಸೈತಾನನು ತಂದು ಹಾಕ್ತಿರುವಂತ ಆ ಪ್ರಾಬ್ಲಮ್ಸ್ ಎಂಬ ಕಲ್ಲುಗಳು, ಅದು ನಿಮ್ಮ ಜೀವಿತದಲ್ಲಿ ಅದು ನಿಮಗೆ ಎಡವುತ್ತಾ ಉಂಟು.
ನಿಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಅದು ತಡೆಯನ್ನುಂಟು ಮಾಡ್ತಾ ಉಂಟು. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ತಿರ್ಬೋದು, ನಾನು ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಲ್ಲ, ನಾನು ಕಣ್ಣೀರು ಸುರಿಸಿ ನಾನು ಪ್ರೇಯರ್ ಮಾಡ್ತಿದ್ದೀನಿ, ನಾನು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಿದ್ದೀನಿ, ನಾನು ದೇವರಿಗೋಸ್ಕರ ಇಷ್ಟು ನಾನು ಸಮಯವನ್ನು ನಾನು ಕೊಡ್ತಿದ್ದೀನಿ, ಯಾಕೆ ನನ್ನ ಜೀವಿತದಲ್ಲಿ ಇದಾಗ್ತಾ ಇಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ನೀವು ದೊಡ್ಡ ದೊಡ್ಡ ಸಂಗತಿಗಳನ್ನು ನೀವು ಮಾಡ್ತಿದ್ದೀರಿ. ಆದರೆ ಒಂದು ಸಣ್ಣ ಡ್ರಾಪ್, ಒಂದು ಡ್ರಾಪ್ ಅಂತಿರುವಂತ ಹುಳಿ, ಒಂದು ಸಾಸಿವೆ ಕಾಳಿನಂತಿರುವ ಒಂದು ಕಾಳು, ಸಾಸಿವೆ ಕಾಳು, ಅದು ನಿಮ್ಮ ಜೀವಿತಕ್ಕೆ, ಅದು ದೇವರ ಆಶೀರ್ವಾದಕ್ಕೆ, ಅದು ದೇವರ ವಾಗ್ದಾನಕ್ಕೆ ಅದು ತಡೆಗೋಡೆಯಾಗಿದೆ. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸುವಂತ ವೇಳೆಯಲ್ಲಿ ದೇವರ ಆತ್ಮನು ತನ್ನ ಆತ್ಮನ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುವಂತ ಅದು ನಿಮಗೆ ಪ್ರಿಯವಾಗಿರುವ, ಅದು ನಿಮ್ಮ ಎಣಿಕೆಗೆ ಅದು ಸರಿಯಾಗಿರ್ಬೋದು. ಆದರೆ ದೇವರ ಎಣಿಕೆಯಲ್ಲಿ ಅದು ಸರಿಯಾಗಿರುವುದಿಲ್ಲ, ದೇವರ ಎಣಿಕೆಯಲ್ಲಿ ಅದು ಪ್ರಿಯವಾಗಿರುವುದಿಲ್ಲ. ಪ್ರಿಯರೇ, ಅದು ನಿಮ್ಮ ಆಶೀರ್ವಾದಕ್ಕೆ ಸೈತಾನನು ತಡೆಯಾಗಿ ಉಂಟು ಮಾಡಿದ್ದಾನೆ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ, ಅಂದರೆ ದೇವದೂತರನ್ನು ದೇವರು ನಮಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಸಹಾಯಕರನಾಗಿ ಈ ಲೋಕದಲ್ಲಿ ನಿಮ್ಮ ಜೀವಿತದ ಪ್ರಯಾಣದಲ್ಲಿ ದೇವದೂತರನ್ನು ಸಹಾಯಕ್ಕೆ ಕಳಿಸಿದ್ದಾನೆ. ಎತ್ತಿಕೊಳ್ತಾರಂತೆ ಈ ಒಂದು ಡ್ರಾಪ್ ಹುಳಿ ನಿಮ್ಮ ಜೀವಿತದಿಂದ ಕಿತ್ತು ಬಿಸಾಡಿ. ಅದು ದೇವರಿಗೆ ಮೆಚ್ಚುಗೆ ಇಲ್ಲ. ಒಂದು ಸಾಸಿವೆ ಕಾಳಿನಂತಿರುವಂತ ಒಂದು ಕಾಳು, ಅದು ನಿಮ್ಮ ಜೀವಿತಕ್ಕೆ ಅದು ತಡೆಯಾಗಿದೆ. ನೀವು ಎಣಿಸ್ಬೋದು, ಇಷ್ಟು ರೋಗ, ಇಷ್ಟು ನಾವು ಹಣ ಖರ್ಚು ಮಾಡ್ತೀವಿ, ಇಷ್ಟು ನಾವು ವೈದ್ಯರ ಬಳಿಗೆ ನಾವು ಹೋಗ್ತಾ ಇದ್ದೇವೆ, ಇಂಥ ಕಷ್ಟ, ಇಂಥ ವೇದನೆ, ಇಂಥ ಅವಮಾನ, ಅನೇಕ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಗೆ ನೀವು ಪ್ರಶ್ನೆ ಮಾಡ್ತಿರ್ಬೋದು, ಯಾಕೆ ಇದು ದೂರ ಆಗ್ತಾ ಇಲ್ಲ ಎಂಬುದಾಗಿ. ಆದರೆ ಉತ್ತರ ನಿಮ್ಮಲ್ಲಿ ಇದೆ ಪ್ರಿಯರೇ. ಯಾಕಂದ್ರೆ ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ನಿಮ್ಮ ಹೃದಯಗಳನ್ನು, ನಿಮ್ಮ ಜೀವಿತವನ್ನು ಆತನು ಸಂಧಿಸುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ನಿನ್ನ ಕಾಲು ಇವತ್ತು ವೈಯಕ್ತಿಕವಾಗಿ ನಿಮ್ಮ ಜೀವಿತವನ್ನು ಸೂಚಿಸುವಂತದ್ದಾಗಿದೆ. ಆ ಕಲ್ಲು ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ ಆಗಿದೆ. ಆ ಕಲ್ಲು ನಿಮ್ಮ ಜೀವಿತದ ಆಶೀರ್ವಾದಕ್ಕೆ ತಡೆಗೋಡೆಯಾಗಿದೆ. ಆ ಕಲ್ಲು ನಿಮ್ಮ ಜೀವಿತವನ್ನು ದೇವರ ಹಸ್ತದಿಂದ ರೂಪಿಸಲ್ಪಡುವುದಕ್ಕಾಗಿ ಅದು ತಡೆಯನ್ನುಂಟು ಮಾಡ್ತಾ ಇದೆ. ಅದು ಬರೀ ಒಂದು ಸಾಸಿವೆ ಕಾಳಾಗಿದೆ ಪ್ರಿಯರೇ. ಅದು ನಿಮಗೆ ತಿಳಿಯದೇ ದೇವರ ಆತ್ಮನಲ್ಲಿ ನೀವು ಕೇಳುವುದಾದರೆ ನಿಜವಾಗಿಯೂ ದೇವರ ಆತ್ಮನು ನಿಮ್ಮ ಹೃದಯದೊಂದಿಗೆ ಮಾತನಾಡ್ತಾನೆ. ಮಗನೇ, ಮಗಳೇ, ಈ ಸಂಗತಿಗಳು ನಿನ್ನ ಜೀವಿತದಲ್ಲಿ ನೀನು ಮಾಡ್ತಿರುವಂಥ ಈ ಕಾರ್ಯಗಳು ನಿನ್ನ ಜೀವಿತದ ಅದು ನನಗೆ ಮೆಚ್ಚುಗೆ ಇಲ್ಲ. ಯಾಕಂದರೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಮಗನೇ, ಮಗಳೇ, ನೀವು ನನಗೆ ಬೇಕು ಎಂಬುದಾಗಿ ದೇವರಾದ ಕರ್ತನು ಮಾತನಾಡ್ತಿರುವ. ಇನ್ನು ಮುಂದಿನ ವಾಕ್ಯ ಏನು ಹೇಳ್ತದೆ? ಅದು ಸಿಂಹ ಸರ್ಪಗಳ ಮೇಲೆ ನಡೆಯುವೆ. ಸಿಂಹ ಕ್ರೂರವಾದ ಪ್ರಾಣಿ, ಅದು ನರಭಕ್ಷಕ, ಅದು ಮಾಂಸಾಹಾರಿ. ಯಾವ ಪ್ರಾಣಿಯನ್ನು ಕೂಡ ಅದು ಬಿಡುವುದಿಲ್ಲ. ಎಲ್ಲಿ ತನಕ ಇದೆ, ಆನೆಯನ್ನು ಕೂಡ ಅದು ಬಿಡುವುದಿಲ್ಲ. ದೈತ್ಯಕಾರವಾದಂಥ ಆನೆಯನ್ನು ಕೂಡ ಅದು ಅಟ್ಯಾಕ್ ಮಾಡ್ತದೆ, ಅದರ ಮಾಂಸವನ್ನು ಕೂಡ ತಿಂತದೆ. ಅದು ಸಿಂಹ, ಸರ್ಪ, ಇದು ಸಿಂಹ ಕ್ರೂರವಾದ ಪ್ರಾಣಿ. ಇಲ್ಲಿ ಸರ್ಪ ವಿಷಪೂರಿತ, ವಿಷ ಅಂದ್ರೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಕಾಯ್ತಿದ್ದಾನೆ. ಪ್ರಿಯ ದೇವ ಜನರೇ, ಈ ಸರ್ಪ ಒಬ್ಬನೇ ಯಾರಿಗೂ ಒಂದು ಕಚ್ಚಿದ್ರು ಕೂಡ ಅದು ವಿಷ ತುಂಬಿ ಆ ಕ್ಷಣದಲ್ಲಿ ಅವನು ಬಿದ್ದು ಸಾಯ್ತಾನೆ. ಇಲ್ಲಿ ಸಿಂಹ ಅಂದ್ರೆ ಯಾವಾಗ ನೀವು ನಡೆಯುವಂತ ಹಾದಿ ನಿಮಗೆ ಗೊತ್ತಿಲ್ಲದೆ ಇರುವಂತ ವೇಳೆಯಲ್ಲಿ, ಯಾಕಂದ್ರೆ ಅದು ವಂಚನೆಯಿಂದ, ಅದು ಮೋಸದಿಂದ ಆ ಬೇಟೆಗಾಗಿ ಕಾಯ್ತಾ ಇರ್ತದೆ.
ಇಲ್ಲಿ ಹಾವು ಕೂಡ ವಿಷಪೂರಿತವಾದಂಥ ಇಲ್ಲಿ ಸರ್ಪದ ವಿಚಾರದಲ್ಲಿ ದೇವರ ವಾಕ್ಯ ಅಂದ್ರೆ ಇವತ್ತು ನಿಮ್ಮ ಜೀವಿತವನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಸೈತಾನನು ಹೊಂಚು ಹಾಕುತ್ತಾ ಯಾವ ಸಮಯದಲ್ಲಿ ಯಾವ ವಿಷಯದಲ್ಲಿ ನೀವು ಸಿಕ್ಕಿಕೊಳ್ತೀರಿ ಎಂಬುದಾಗಿ ಕಾಯ್ತಾ ಇರ್ತಾನೆ. ನಿಮ್ಮ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಕೊರತೆಯಲ್ಲಿ ಹಾಕುವಂತದಕ್ಕಾಗಿ, ನಿಮ್ಮ ಜೀವಿತವನ್ನು ರೋಗದಲ್ಲಿ ನರಳಿಸಿ ನಿಮ್ಮ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ. ಪ್ರಿಯ ದೇವ ಜನರೇ, ಕಳೆದ ದಿನದಲ್ಲಿ ಒಂದು ಪ್ರಿಯ ಸಹೋದರಿ ಪ್ರಾರ್ಥನೆ, ಒಂದು ಸ್ಥಳದಲ್ಲಿ ಪ್ರಾರ್ಥನೆಗೆ ಎಂಬುದಾಗಿ ಬಂದಂತ ವೇಳೆಯಲ್ಲಿ ಅವರ ದೇಹದಲ್ಲಿ ಒಂದು ಮರಣಕರವಾದ ಆ ರೋಗ ಅವರಲ್ಲಿ ಬಾಧಿತವಾಗಿತ್ತು. ವೈದ್ಯರ ಬಳಿಗೆ ಹೋಗಿ ಅನೇಕ ಹಣವನ್ನು ಖರ್ಚು ಮಾಡಿದರು. ಇನ್ನೇನು ಅದು ಲಾಸ್ಟ್ ಪೊಸಿಷನ್ ಅಲ್ಲಿ ಅವರಿದ್ದರು ಪ್ರಿಯರೇ. ಮರಣಕರವಾದ ಆ ರೋಗದಲ್ಲಿದ್ದರು. ಆದರೆ ಆ ಮರಣಕರವಾದ ರೋಗ ಅದು ಯಾವುದರಿಂದ ಬಂದಿದೆ, ಹೇಗೆ ಬಂದಿದೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ರೈಟ್ ಆದ ವೇಳೆ ದೇವರಾದ ಕರ್ತನು ಆ ಕುಟುಂಬವನ್ನು, ಆ ಮಗಳನ್ನು ಪ್ರೀತಿ ಮಾಡಿದ್ದರಿಂದ ಆ ಪ್ರಾರ್ಥನೆಗೆ ಅಲ್ಲಿ ಬರುವಂತೆ ದೇವರಾದ ಕರ್ತನು ನಡೆಸಿದ. ದೇವರು ತನ್ನ ವಾಕ್ಯವನ್ನು ತಿಳಿಯಪಡಿಸುವಂತ ವೇಳೆಯಲ್ಲಿ, ಆ ಪ್ರಿಯ ಸಹೋದರಿಗೋಸ್ಕರ ಪ್ರಾರ್ಥಿಸುವಂತ ವೇಳೆಯಲ್ಲಿ ಸೈತಾನನ ಕಟ್ಟುಗಳಲ್ಲಿ ಆ ಬಂಧನಗಳು, ಆ ಮಾಟ ಮಂತ್ರದ ಶಕ್ತಿಗಳದು ಮುರಿಯಲ್ಪಟ್ಟಿತ್ತು. ಆ ಮಾಟ ಮಂತ್ರದ ಶಕ್ತಿ ಮೂಲಕವಾಗಿ ಅವರ ಕುಟುಂಬ ನಾಶ ಆಗ್ತಿತ್ತು. ಆದರೆ ಅವರಿಗೆ ಗೊತ್ತಿರ್ತಿರ್ಲಿಲ್ಲ ನಾವು ಎಲ್ಲಿ ತಪ್ತಾ ಇದ್ದೀವಿ, ಯಾಕೆ ಈ ಪ್ರಾಬ್ಲಮ್ಸ್ಗಳು ಅವರ ಕುಟುಂಬವನ್ನು ಬಾಧಿಸ್ತಿದೆ ಎಂಬುದಾಗಿ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಪ್ರಾರ್ಥನೆಗೆ ಎಂಬುದಾಗಿ ಅಲ್ಲಿ ಬಂದ್ರ, ದೇವರು ತನ್ನ ಸೇವಕನ ಮೂಲಕವಾಗಿ, ಪ್ರಿಯ ದೇವ ಜನರೇ, ಅಲ್ಲಿ ನಿಜವಾಗಿ ಅವರ ತಲೆಯನ್ನಾಗ್ಲಿ ಅವರ ಶರೀರವನ್ನು ನಾನು ಟಚ್ ಮಾಡಲಿಲ್ಲ. ಬರೇ ಕೈಯನ್ನು ಇಟ್ಟ ಕೂಡಲೇ ಆ ಪ್ರಿಯ ಸಹೋದರಿ ಒದ್ದಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಪ್ರಾರಂಭದಲ್ಲಿ ಬರುವಾಗ ಇಬ್ರು ಅವರನ್ನು ಎತ್ತಿಕೊಂಡು ಬಂದಿದ್ರು. ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ನೀರು ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ, ಆಹಾರ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ ಪ್ರಿಯರೇ. ಎಲ್ಲ ವಾಮಿಟ್ ಆಗಿ ಹೋಗ್ತಿತ್ತು. ನರಕ ಯಾತನೆ, ಸೈತಾನನ ಅವರ ಜೀವಿತವನ್ನು ನರಕ ಯಾತನೆಯಲ್ಲಿ ಸಿಂಹ ಸರ್ಪಗಳ ರೀತಿಯಲ್ಲಿ ಆ ವಿಷಕರವಾದ ಆ ರೋಗವನ್ನು ಅವರ ದೇಹದಲ್ಲಿ ಹಾಕಿಬಿಟ್ಟಿದ, ಅವರ ಕುಟುಂಬದಲ್ಲಿ ಹಾಕಿಬಿಟ್ಟಿದ. ಅವರ ಕುಟುಂಬ ನಾಶ ಆಗ್ತಿತ್ತು ಪ್ರಿಯರೇ. ಆದರೆ ದೇವರಾದ ಕರ್ತನು ಅವರ ಕುಟುಂಬವನ್ನು ಪ್ರೀತಿ ಮಾಡಿ ಸಿಂಹ ಸರ್ಪಗಳ ತಲೆಯನ್ನು ಜಜ್ಜಿ ಬಿಟ್ಟ. ಅಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಟ್ಟ. ಇವತ್ತು ಆ ರೋಗದಿಂದಲೇ ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟ. ಇವತ್ತು ಆರೋಗ್ಯವಂತರಾಗಿ ಇವತ್ತು ಏನು ಕೂಡ ಅವರು ತಿಂತಾ ಇದ್ದಾರೆ ಪ್ರಿಯರೇ. ಎಲ್ಲ ಆಹಾರವನ್ನು ಅವರು ತಿಂತಿದ್ದಾರೆ. ಏನು ನೀರು ಕುಡಿಯಾಗ್ಲಿ, ಜ್ಯೂಸು ಕುಡಿ ಏನಾಗ್ತಾ ಇಲ್ಲ. ಅದು ಮಾತ್ರ ತಿರುಗಿ ಟೆಸ್ಟಿಗೂ ಕೂಡ ಹೋದ್ರು, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಪ್ರಿಯ ದೇವರ ಜನರೇ, ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವ. ಈ ಅದ್ಭುತವನ್ನು ದೇವರಾದ ಕರ್ತನು ಮಾಡಿದ, ನನ್ನಿಂದ ಆದದಲ್ಲ. ದೇವರ ಆತ್ಮನು ಆ ಕುಟುಂಬವನ್ನು ಪ್ರೀತಿ ಮಾಡಿ ಆ ರೈಟ್ ಆದ ಸಮಯದಲ್ಲಿ ಆ ರೈಟ್ ಆದ ಪ್ಲೇಸಿಗೆ ದೇವರಾದ ಕರ್ತನು ಕರೆತಂದ. ಇಂದಿನ ದಿನದಲ್ಲಿ ಆ ಕುಟುಂಬ ಸಂತೋಷ ಸಮಾಧಾನದಿಂದ ಜೀವಿಸ್ತಾ ಇದೆ. ಇವತ್ತು ದೇವರಿಗೆ ಸಾಕ್ಷಿಯ ಜೀವಿತವನ್ನು, ವಿಧೇಯತ್ವದ ಜೀವಿತವನ್ನು, ಅವರ ಜೀವಿತದಲ್ಲಿ ಇದ್ದಂತ ಆ ಒಂದು ಡ್ರಾಪ್ ನಂತಿರುವಂತ ಆ ಹುಳಿ, ಒಂದು ಸಾಸಿವೆ ಕಾಳಿನಂತಿರುವಂತ ಕಾಳನ್ನು ಅವರ ಜೀವಿತದಿಂದ ದೇವರಾದ ಕರ್ತನು ತೆಗೆದುಹಾಕಿದ. ಇವತ್ತಿನ ದಿನದಲ್ಲಿ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಅವರು ಒಪ್ಪಿಸಿಕೊಟ್ಟಿದ್ದಾರೆ. ಇವತ್ತು ಆ ಕುಟುಂಬದಲ್ಲಿ ಆ ಶಾಪಕ್ಕೆ ಅನುಗುಣವಾದಂತ ಆ ವಿಷಪೂರಿತವಾದಂತ ಸರ್ಪದಂತ ವಿಷಪೂರಿತವಾದಂತ ವಿಷ, ಕ್ರೂರವಾದಂತ ಪ್ರಾಣಿ ಅವರ ಜೀವಿತವನ್ನು ತಿನ್ನುತ್ತಿದ್ದಂತ ಆ ಸಿಂಹದ ಬಾಯನ್ನು, ಆ ವಿಷಪೂರಿತ ಹಾವನ್ನು ದೇವರಾದ ಕರ್ತನು ಅದರಿಂದ ಬಿಡುಗಡೆಗೊಳಿಸಿದ ಪ್ರಿಯರೇ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಈ ಸಿಂಹದಂತಿರುವಂತ ಈ ಕ್ರೂರ ಪ್ರಾಣಿಗಳು ನಿಮ್ಮ ಜೀವಿತವನ್ನು ನುಂಗಬೇಕಾದಗೆ ಕಚ್ಚಿ ಕಚ್ಚಿ ತಿನ್. ಇವತ್ತು ಎಷ್ಟೋ ಜನರ ಜೀವಿತ ಇವತ್ತು ಸೈತಾನನ್ನು ಕಚ್ಚಿ ಕಚ್ಚಿ ತಿಂತಿದ್ದಾನೆ. ಎಷ್ಟೋ ಜನರು ಇದನ್ನು ನರಕ
ನರಕ ಜೀವಿತವನ್ನು ಮಾಡ್ತಿದ್ದಾರೆ. ಇದರಿಂದ ಅವರಿಗೆ ಹೊರಗೆ ಬರಬೇಕು ಹೇಗೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಜೀವಿತವೆಂಬ ಕಾಲನ್ನು, ಆ ಎಡವಂತ ಕಾಲನ್ನು, ಎಡವಂತ ಜೀವಿತವನ್ನು ದೇವರಾದ ಕರ್ತನು ರಕ್ಷಿಸುವುದಕ್ಕೋಸ್ಕರ ತನ್ನ 2 ಹಸ್ತಗಳನ್ನು ನಿಮಗೋಸ್ಕರ ಚಾಚಿದ್ದಾನೆ. ನಿಮ್ಮ ಜೀವಿತದಲ್ಲಿರುವ ಪ್ರಾಬ್ಲಮ್ಸ್ ಎಂಬ ಕಲ್ಲನ್ನು ತೆಗೆದು ಹಾಕಿ ಬಿಸಾಡಲು ಆತನು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ಸಿಂಹ ಸರ್ಪದಂತೆ ಇರುವಂತ ಈ ವಿಷಪೂರಿತವಾದಂತ ಈ ಶಾಪವಾದಂತ ಈ ಸಂಗತಿಗಳನ್ನು ನಿಮ್ಮಿಂದ ತೆಗೆದು ಅದನ್ನು ಸುಖವಾದ ನಿಮ್ಮ ಜೀವಿತದಲ್ಲಿ, ತನ್ನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು ನಿಮ್ಮ ಬಳಿಯಲ್ಲಿ ನಿಂತಿದ್ದಾನೆ. ಪ್ರಿಯರೇ, ಸಿಂಹ ಸರ್ಪಗಳ ಮೇಲೆ ನೀನು ನಡಿವಿ. ಹಲ್ಲೆಲೂಯಾ. ಯಾವಾಗ ದೇವರಾದ ಕರ್ತನಿಗೆ ನೀನು ಒಪ್ಪಿಸಿಕೊಡ್ತೀಯ, ಹಲ್ಲೆಲೂಯಾ, ಅದರ ಮೇಲೆ ನೀನು ಜಯವನ್ನು, ಆ ರೋಗದ ಮೇಲೆ ನೀನು ಜಯವನ್ನು ತಕೊಳ್ತೀಯ, ಆ ಪ್ರಾಬ್ಲಮ್ಸಿನ ಮೇಲೆ ನೀನು ಜಯವನ್ನು ತಕೊಳ್ತೀಯ, ಆ ಶಾಪದ ಮೇಲೆ ನೀನು ಜಯವನ್ನು ತಕೊಳ್ತೀಯ. ಪ್ರಿಯರೇ, ಇವತ್ತಿನ ದಿನ ಅದು ನಿಮ್ಮದಾಗಿದೆ. ಪ್ರಿಯರೇ, ಈ ವಾಕ್ಯ ನಿಮ್ಮದಾಗಿದೆ. ಪ್ರಿಯರೇ, ಈ ವಾಕ್ಯ ನಿಮ್ಮ ಜೀವಿತಕ್ಕೆ ಬೇಕಾಗಿದೆ. ಪ್ರಿಯರೇ, ಸಿಂಹ ಸರ್ಪಗಳ ಮೇಲೆ ನಡೆವಿ. ಮತ್ತೆ ಘಟ ಸರ್ಪ ಏನು ಓದಿ, ಬೈಬಲ್ ಯಾಕೆ ಮುಚ್ಚಿಡುವಂಥದ್ದು? ಸರಿಯಾಗಿ ಓದಿ, ಬಾಯಲ್ಲಿ ಹೇಳುವಂಥದ್ದಲ್ಲ. ಸಿಂಹ ಸರ್ಪಗಳ ಮೇಲೆ ನಡೆವಿ. ಪ್ರಾಯದ ಸಿಂಹನು ಘಟ ಸರ್ಪವನ್ನು ತುಳಿದು ಸರಿ ಓದಿ. ನಿನ್ನ ಕಾಲು ಕಲ್ಲಿಗೆ ತದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡಿ. ಇಲ್ಲಿ ಸಿಂಹದ ಬಗ್ಗೆ ಬೇರೆ, ಪ್ರಾಯದ ಸಿಂಹ. ಹಲ್ಲೆಲೂಯಾ. ಪ್ರಾಯದ ಸಿಂಹ, ಪ್ರಾಯ ಅಂದ್ರೆ ಏಜ್ ಆಗದ, ಯೌವನದಲ್ಲಿ ಯಾವ ರೀತಿಯಾಗಿ ಹಾರಿಕೊಂಡು ಅದು ಬರ್ತದೆ ಎಂಬುದಾಗಿ, ಯಾವ ಟೈಮಲ್ಲಿ ಅದು ನಿಮ್ಮ ಮೇಲೆ ಎರಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ಏನ್ ಮಾಡ್ತಿ? ತುಳಿದು ಬಿಡ್ತಿ. ಯಾವಾಗ? ಎಷ್ಟೇ ಬೆಟ್ಟ ದೋಪಾದಿಯಲ್ಲಿರುವಂತ ಏನೇ ಪ್ರಾಬ್ಲಮ್ ಆಗಿರ್ಬೋದು ಪ್ರಿಯರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ವೈದ್ಯರು ಬಿಡಲ್ಪಟ್ಟಂತ ರೋಗವೇ ಬೇಕಿದೆ ಆಗಿರ್ಬೋದು, ಇನ್ನು 1 ವಾರ ಟೈಮ್ ಕೊಟ್ಟಿರ್ಬೋದು, ಇನ್ನು 1 ತಿಂಗಳು ಟೈಮ್ ಕೊಟ್ಟಿರ್ಬೋದು, ಇನ್ನು 6 ತಿಂಗಳು ಟೈಮ್ ಕೊಟ್ಟಿರ್ಬೋದು. ಆಯ್ತು, ನಿಮ್ಮ ಜೀವಿತ ಮುಗಿತು ಎಂಬುದಾಗಿ ಹೇಳಿರುವವರು. ಆದ್ರೆ ಇಲ್ಲಿ ದೇವರ ವಾಕ್ಯದೆ ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ನೀನು ತುಳಿದು ಬಿಡ್ತಿ. ಅಂತ ಅಧಿಕಾರವನ್ನು, ಅಂತ ಮಹಿಮೆಯುಳ್ಳ ಕಾರ್ಯಗಳನ್ನು ದೇವರಾದ ಕರ್ತನು ನಿಮ್ಮಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ನಿಮ್ಮಲ್ಲಿ ದೇವರಾದಂತ ತನ್ನ ಆತ್ಮನ ಶಕ್ತಿಯನ್ನು ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ಇದನ್ನು ನಿಮ್ಮ ಹೃದಯ ಒಳಗಿನಿಂದ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರ ಒಳಗಿನಿಂದ ಜೀವಧಾರೆಗಳು ಹೊರಡ್ತದೆ ಎಂಬುದಾಗಿ. ನಿನ್ನ ಒಳಗೆ ಜೀವಧಾರೆ, ಪರಿಶುದ್ಧಾತ್ಮನಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಡಿ. ಪ್ರಿಯರೇ, ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮ ಜೀವಿತದಲ್ಲಿ ನೀವು ನಡೆಯುವಂತ ಹಾದಿ ನಿಮ್ಗೆ ಸರಿಯಾಗಿ ಕಾಣ್ತಿರ್ಬೋದು, ನೀವು ಆಲೋಚಿಸುತ್ತಿರುವಂತ ಆಲೋಚನೆ ಅದು ನಿಮ್ಗೆ ಸರಿಯಾಗಿ ಕಾಣ್ತಿರ್ಬೋದು. ಪ್ರಿಯ ದೇವ ಜನರೇ, ಇನ್ನು ಎಷ್ಟೋ ಜನರು ಶರೀರದ ಮೇಲೆ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ನೀವು. ಆ 1 ಡ್ರಾಪು, ಆ ಹುಳಿ, 1 ಸಾಸಿವೆ ಕಾಳು ನಿಮ್ಮ ಜೀವಿತವನ್ನು ನುಂಗ್ತಿರುವಂಥದ್ದು, ನಿಮ್ಮ ಜೀವಿತದ ಆಶೀರ್ವಾದಗಳನ್ನು ಈ ಘಟ ಸರ್ಪ, ಈ ಪ್ರಾಯದ ಸಿಂಹ ನಿಮ್ಮ ಜೀವಿತವನ್ನು ನಾಶ ಮಾಡ್ತಾ ಇದೆ. ಎಚ್ಚರಿಕೆಯಾಗಿರಿ. ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ಸಿಂಹದ ಮೇಲೂ ಸರ್ಪದ ಮೇಲೂ ನೀನು ನಡಿತಿ. ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ತುಳಿದು ಬಿಡ್ತಿ. ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಎಲ್ಲಿ ಎಡವುತ್ತಿದ್ದೀರಾ, ಎಲ್ಲಿ ತಪ್ಪಿ ಹೋಗ್ತಿದ್ದೀರಾ ಎಂಬುದಾಗಿ ದೇವರಾದ ಕರ್ತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾವುದರ ಮೇಲೆ ನೀವು ಆಶೆಯನ್ನು ಇಟ್ಟಿದ್ದೀರಾ,
ಯಾವುದೇ ವಿಷಯದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಮನಸ್ಸಿಟ್ಟಿದ್ದೀರಾ ಅದು ನಿಮಗೆ ಗೊತ್ತಿದೆ. ದಾವೀದನು ಆ ಮಂಜೂಷಕ್ಕೆ ಮನೆ ಕಟ್ಟುವುದಕ್ಕಾಗಿ ಮನಸ್ಸು ಮಾಡಿದ. ಆದರೆ ದೇವರಾದ ಕರ್ತನು ಬೇಡ ಹೇಳಿದಂಥ ವೇಳೆಯಲ್ಲಿ ಅದನ್ನು ಬಿಟ್ಟು ವಿಧೇಯನಾದ. ಇವತ್ತು ಆ ವಿಧೇಯತ್ವ ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ದೇವರಾದ ಕರ್ತನು, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರುವುದಾದರೆ ಈ ಬೆಟ್ಟವನ್ನು ಕಿತ್ತೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿದರೆ ಬೀಳ್ತದೆ ಎಂಬುದಾಗಿ. ಒಂದು ಸಾಸಿವೆ ಕಾಳು ಇವತ್ತು ನಿಮ್ಮ ಜೀವಿತದ ಆಶೀರ್ವಾದಕ್ಕೆ, ಎಷ್ಟೋ ಆಶೀರ್ವಾದಗಳಿಗೆ ತಡೆಯಾಗಿದೆ ಪ್ರಿಯರೇ. ನೀವೆಷ್ಟು ಪ್ರಯತ್ನ ಪಟ್ಟದ್ದು ಕೂಡ ಇವತ್ತಿನ ದಿನದಲ್ಲಿ ಸಫಲ ಆಗ್ತಿಲ್ಲ, ಸಕ್ಸಸ್ ಆಗ್ತಿಲ್ಲ. ನಿಮ್ಗೆ ನೀವು ಪ್ರಶ್ನೆ ಮಾಡಿಕೊಳ್ತಿದ್ದೀರಿ. ಇನ್ನೊಬ್ಬರನ್ನು ತೋರಿಸಿ ನೀವು ದೃಷ್ಟಾಂತವಾಗಿ ನೀವು ಹೇಳಿಕೊಳ್ತಿದ್ದೀರಿ, ಅವ್ರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ. ಆದರೆ ನನ್ನ ಜೀವಿತದಲ್ಲಿ ಯಾಕೆ ಇದು? ನೀನು ದೇವರಿಗೆ ಪ್ರಿಯನೇ, ದೇವರಾದ ಕರ್ತನೇ ನಿಮ್ಮನ್ನು ಆರಿಸಿಕೊಂಡು ನಿಜವೇ. ಆದರೆ ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದಂತ ಒಂದು ಡ್ರಾಪ್ ಹುಳಿಯಂತ ಸಂಗತಿಗಳು, ಇಲ್ಲಿ ಸಿಂಹ ಸರ್ಪಗಳು ಕಾಯ್ತಿದೆ, ಪ್ರಾಯದ ಸಿಂಹ ಕಾಯ್ತಿದೆ, ಘಟ ಸರ್ಪ ಕಾಯ್ತಿದೆ ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ. ದೇವರು ವಾಗ್ದಾನ ಮಾಡಿದಂಥ ವಾಗ್ದಾನವನ್ನು ಪೂರೈಸದ ರೀತಿಯಲ್ಲಿ, ಹಲ್ಲೆಲೂಯಾ, ಕೊನೆಯದಾಗಿ ಡೆಸ್ಪರೇಟ್ ಆಗಿ ಎಷ್ಟೋ ಜನ ತಮ್ಮ ಜೀವಿತವನ್ನೇ ನಾಶ ಮಾಡಿಕೊಳ್ತಿದ್ದಾರೆ. ಯಾಕೆ? ಇಲ್ಲಿ ಸಿಂಹ ಸರ್ಪಗಳು, ಪ್ರಾಯದ ಸಿಂಹ, ಘಟ ಸರ್ಪ ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ಕಾಯ್ತಿದೆ ಪ್ರಿಯರೇ. ಆದರೆ ದೇವರ ಹಸ್ತ ಅದರಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ಎರಡು ಹಸ್ತಗಳ ಮೂಲಕವಾಗಿ ಇಲ್ಲಿ ದೇವರಾದ ಕರ್ತನು ಈಗಲೂ ನಿಮಗೋಸ್ಕರ ಕಾಯ್ತಿದ್ದಾನೆ, ನಿಮ್ಮನ್ನು ಹೆಸರಿಡಿದು ನಿಮ್ಮನ್ನು ಕರೀತಿದ್ದಾನೆ ಪ್ರಿಯರೇ. ನೀವೆಷ್ಟು ದೇವರ ಮಾತಿಗೆ ವಿಧೇಯರಾಗ್ತೀರಾ? ಒಂದು ವೇಳೆ ಅದು ನಿಮಗೆ ಪ್ರಿಯವಾಗಿರ್ಬೋದು, ದೇವರ ಆತ್ಮನಿಗೆ ಪ್ರಿಯವಾಗಿರುವುದಿಲ್ಲ. ಇಲ್ಲಿ ಅನನ್ಯ ಸಫೈರಳು ಆ ಸಿಂಹ ಸರ್ಪಗಳ ಮೇಲೆ ಅವರಿಗೆ ನಡಿಲಿಕ್ಕೆ ದೇವರ ಅಧಿಕಾರ ಕೊಟ್ಟಿದ್ದ. ಪ್ರಾಯದ ಸಿಂಹವನ್ನು, ಘಟ ಸರ್ಪವನ್ನು ಅದು ಭಯಂಕರ ವಿಷಪೂರಿತವಾದ ಹಾದು, ಅದರ ಮೇಲೂ ಕೂಡ ದೇವರಾದ ಕರ್ತನು ಅವರಿಗೆ ಅಧಿಕಾರ ಕೊಟ್ಟಿದ್ದ. ಆದರೆ ಪ್ರಿಯರೇ, ಅವರಿಗೆ ದೇವರಿಗೆ ಮೆಚ್ಚುಗೆ ಇಲ್ಲದಂಥ ಸಂಗತಿಯನ್ನು ಅನನ್ಯ ಸಫೈರಳು ಅಡಗಿಸಿಟ್ಟುಕೊಂಡ್ರು, ಅವರು ನಾಶವಾಗಿ ಹೋದರು. ಅದೇ ರೀತಿಯಾಗಿ ಒಂದು ಕಾಳು ಸಾಸಿವೆ, ಒಂದು ಡ್ರಾಪ್ ಹುಳಿ ಅಂತಿರುವಂಥ ಈ ಅವಿಧೇಯತ್ವ ನಿಮ್ಮ ಜೀವಿತದಿಂದ ತೆಗೆದುಹಾಕಿ. ದೇವರಾದ ಕರ್ತನಿಗೆ ದಾವೀದನು ದೇವರಾದ ಕರ್ತನು ಹೇಳಿದ ಆ ಒಂದು ಮಾತಿಗೆ ವಿಧೇಯನಾದ. ಅವನು ಆಶೀರ್ವದಿಸಲ್ಪಟ್ಟ. ಅವನ 4 ತಲೆಮಾರು ಅರಸು ಸ್ಥಾನಕ್ಕೆ ನಡೆಸಲ್ಪಟ್ಟಿತು ಪ್ರಿಯರೇ. ದೇವರ ವಾಗ್ದಾನ 4 ತಲೆಮಾರು. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ. ಇವತ್ತು ಲೋಕದಲ್ಲಿ ಸೈತಾನನು ಅನೇಕ ರೀತಿಯಲ್ಲಿ ನಿಮ್ಮನ್ನು ಮೋಸ ಮಾಡ್ತಿದ್ದಾನೆ, ವಂಚನೆ ಮಾಡ್ತಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ದೇವರ ವಾಗ್ದಾನವನ್ನು ಕದ್ದುಕೊಳ್ಳಿಕ್ಕೆ ಹೊಂಚು ನೋಡ್ತಿದ್ದಾನೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ಅವಕಾಶ ಕೊಡಿ. ಎಲ್ಲಿ ಯಾವ ಸಂಗತಿ ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲ ಅದನ್ನು ಬಿಟ್ಟುಕೊಡಿ. ಆ ಒಂದು ಪಾಯಿಂಟ್ ಮೂಲಕ ದೊಡ್ಡ ಆಶೀರ್ವಾದವನ್ನು ನೀವು ಕಳ್ಕೊಳ್ತೀರಾ. ದೇವರ ದೊಡ್ಡ ವಾಗ್ದಾನವನ್ನು ನೀವು ಕಳ್ಕೊಳ್ತೀರಾ. ಪ್ರಿಯ ದೇವ ಜನರೇ, ದೇವರು ನಿಮ್ಮ ಜೀವಿತವನ್ನು ಉನ್ನತವಾಗಿ ರೂಪಿಸಲು ಆತನು ಶಕ್ತನಾಗಿದ್ದಾನೆ. ಈಗಲೂ ನಿಮ್ಮನ್ನು, ನೀವು ಎಲ್ಲೇ ಇರ್ರಿ, ಯಾವ ಸ್ಥಿತಿಗತಿಯಲ್ಲೇ ಇರ್ರಿ, ದೇವರ ವಾಕ್ಯದ ಬಳಿಗೆ ನೀವು ಬರುವುದಾದರೆ, ಈ ದೇವರ ವಾಕ್ಯವನ್ನು ನೀವು ಕೇಳಿ ರಿಸೀವ್ ಮಾಡುವುದಾದರೆ, ಇವತ್ತಿನ ಈ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ಈ ವಾಕ್ಯಕ್ಕೆ ನಿಮ್ಮನ್ನು ನೀವು ವಿಧೇಯರಾಗುವುದಾದರೆ, ಎಲ್ಲ ತಡೆಯಾಗಿರುವಂಥ ಈ ಸಿಂಹ ಸರ್ಪಗಳ ಮೇಲೆ ನೀವು ನಡೀತೀರಾ. ಆ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾನೆ. ಅಧಿಕಾರ ಉಪಯೋಗಿಸಿ. ಈ ಅಧಿಕಾರವನ್ನು ಸೈತಾನನು
ಕದ್ದುಕೊಳ್ಳಿಕ್ಕೆ ನೋಡ್ತಿದ್ದಾನೆ ಪ್ರಿಯರೇ. ಪ್ರಾಯದ ಸಿಂಹ, ಘಟ ಸರ್ಪ. ಈ ಪ್ರಾಯದ ಸಿಂಹ ಹಸಿವಿನಿಂದ ಇದೆ, ನಿಮ್ಮ ಜೀವಿತ ನುಂಗಬೇಕೆಂಬುದಾಗಿ, ನಾಶ ಮಾಡಬೇಕೆಂಬುದಾಗಿ ಕಾಯ್ತಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ. ದೇವರ ವಾಕ್ಯ ನಿಮ್ಮನ್ನು ಪ್ರೀತಿ ಮಾಡ್ತಿದೆ. ದೇವರ ವಾಕ್ಯ ನಿಮ್ಮ ಬಳಿಗೆ ಬರ್ತಾ ಇದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.